ಏಟು ಬಿದ್ದ ಮೇಲೆ ಮನೆಗೆ ಒಳ್ಳೆ ಮಕ್ಕಳಾಗ್ತಿರೋ ಇಲ್ಲ ಸ್ಮಶಾನಕ್ಕೆ ಹೋಗೋ ಹೆಣ ಆಗ್ತಿರೋ ನನಗೆ ಗೊತ್ತಿಲ್ಲ. ಆ ದೇವರು ನಿಮ್ಮಂಥವ್ರನ್ನ ಸೃಷ್ಟಿ ಮಾಡಿದ್ದಾರೆ. ಐ ಲವ್ ಯು. ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಇದೆಲ್ಲ ಥಿಯೇಟರ್ಗೆ ಬಂದು ನೋಡಿ. ದಾಸರಳ್ಳಿ ಸಿನಿಮಾದಲ್ಲಿ ಒಂದು ಒಳ್ಳೆ ಮೆಸೇಜ್ಗಳು, ತುಂಬ ಮೆಸೇಜ್ಗಳಿದೆ. ಇದರಲ್ಲಿ ಕುಡಿತದ ಬಗ್ಗೆ ತುಂಬಾ ಚೆನ್ನಾಗಿ ಮೂಡಿಸಿದ್ದಾರೆ. ಡೈರೆಕ್ಟ್ರ್ ಇರ್ಬೋದು, ಪ್ರೊಡ್ಯೂಸರ್ಸ್ ಇರ್ಬೋದು. ಡೈರೆಕ್ಟ್ರು ತುಂಬಾ ಇದರಲ್ಲಿ ಎಫೆಕ್ಟ್ ಹಾಕಿದ್ದಾರೆ, ಶ್ರೀನಿವಾಸ್ ಅವರು. ಸೊ ಹಾಗಾಗಿ ಈ ಸಿನಿಮಾನ ಥಿಯೇಟ್ರಿಗೆ ಬಂದು ನೋಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ಕುಡಿತ ಅನ್ನೋದು ತುಂಬ ದೊಡ್ಡದಾಗಿ ಬೆಳೆದಿದೆ. ಹಾಗಾಗಿ ಈ ಕುಡಿತದ ಬಗ್ಗೆ ಫ್ಯಾಮಿಲೀಸ್ ಎಲ್ಲ ಎಷ್ಟು ಹಾಳಾಗಿ ಹೋಗ್ತಾ ಇದ್ದಾರೆ. ಅದಕ್ಕೆ ಬೆಳಗ್ಗೆಯಿಂದ ಸಂಜೆವರೆಗೂ ಅದನ್ನೇ ಚಟವಾಗಿ ಮಾಡಿಕೊಂಡು ಎಲ್ಲರೂ ಕುಡಿತಾ ಇದ್ದಾರೆ. ಈ ಸಿನಿಮಾದಲ್ಲಿ ಅದ್ರ ಬಗ್ಗೆ ತುಂಬ ಚೆಂದಾಗಿ ಮೂಡಿಸಿದ್ದಾರೆ. ಬಂದು ಥಿಯೇಟ್ರಲ್ಲಿ ಬಂದು ಕೂತು ನೋಡಿ, ಹಾಗೂ ಎಲ್ಲರೂ ಎಲ್ಲ ಫ್ಯಾಮಿಲಿಗಳನ್ನ ಉಳಿಸ್ಕೋಬೇಕು ಅಂತ ಹೇಳಿ ನನ್ನ ಕಳಕಳಿಯಿಂದ ಕೇಳ್ಕೊತೀನಿ. ಭಾರತ ಹಳ್ಳಿಗಳ ದೇಶ. ಇಂದಿಗೂ ಕೂಡ ಎಂದೆಂದಿಗೂ ಕೂಡ ನಾವು ಹಳ್ಳಿಯ ಬದುಕಿನ ಚಿತ್ರಣವನ್ನು ನಿರ್ದೇಶಕರು ಭಾಳ ವಿಶೇಷವಾಗಿ, ವಿಭಿನ್ನವಾಗಿ, ವೈಶಿಷ್ಟ್ಯವಾಗಿ ಅದನ್ನು ಬಿಗಿಡ್ತಿದ್ದಾರೆ. ಕನ್ನಡ ಚಿತ್ರರಂಗದಲ್ಲಿ ಇದೊಂದು ಹೊಸ ಥರದ ಪ್ರಯೋಗ ಇದು. ನಾವು ಕನ್ನಡ ಚಿತ್ರರಂಗದ ಪೋಷಕ ನಟರು, ಆಮೇಲೆ ಪೋಷಕ ನಟಿಯರು ಮತ್ತು ಹಿರಿಯ ನಾಯಕ ನಟರಾದಂಥವರು ಅವರು ಎಲ್ಲರಿಗೂ ಕೂಡ ಕೆಲಸ ಇಲ್ಲದೇ ಇದ್ದ ಕಾಲದಲ್ಲಿ ನಿರ್ಮಾಪಕರು ಕರೆದು ಒಟ್ಟು ಎಲ್ಲರನ್ನೂ ಸೇರಿಸಿ ಒಂದು ಭಾಳ ಅದ್ಭುತವಾದ ಎಳೆಯನ್ನು ಹಿಡಿದು ಒಂದು ಸಿನಿಮಾ ಮಾಡಿದ್ದಾರೆ. ಸೊ ಅದು ಗ್ರಾಮೀಣ ಪರಿಸರದ ಹಳ್ಳಿಯ ಕತೆ. ಸೊ ಅದರ ಹೆಸರು ದಾಸರಹಳ್ಳಿ. ಕೆಳಗಡೆ ಒಂದು ಟ್ಯಾಗ್ಲೈನ್ ಇದೆ, ಕೆಟ್ಟ ಮೇಲೆ ಬುದ್ಧಿ ಬಂತು ಅಂತ. ಯೂಶ್ವಲಿ ನಾವು ಕೆಟ್ಟ ಮೇಲೆ ಪಟ್ಟಣ ಸೇರುವಂಥ ಒಂದು ಗಾದೆ ಮಾತಿದೆ. ಆದರೆ ಇಲ್ಲಿ ಕೆಟ್ಟ ಮೇಲೆ ಬುದ್ಧಿ ಬಂತು ಅನ್ನೋ ಒಂದು ಟ್ಯಾಗ್ಲೈನನ್ನು ಹಿಡಿದು ಒಂದು ಹಳ್ಳಿಯ ಒಳಗಡೆ ನಡೆಯಬಹುದಾದ ಎಲ್ಲ ಪ್ರೇಮ ಪ್ರಕರಣಗಳಾಗಿರ್ಬೋದು, ಆಮೇಲೆ ಇನ್ನು ಉಳಿದ ಕುಡಿತದ ಚಟಗಳಾಗಿರ್ಬೋದು, ಲ್ಯಾಂಡ್ ಮಾಫಿಯಾ ಆಗಿರ್ಬೋದು, ಎಲೆಕ್ಷನ್ ಆಗಿರ್ಬೋದು, ಜೊತೆಗೆ ಒಂದಿಷ್ಟು ಮನರಂಜನೆಗೋಸ್ಕರ ಒಂದಿಷ್ಟು ಹಾಡುಗಳು, ಭಾಳ ವಿಶೇಷವಾಗಿ ಅದು ಎಣ್ಣೆ ಸಾಂಗ್ ಆಗಿರ್ಬೋದು, ಮತ್ತು ಯುವಕರಿಗೆ ಅಂತ ಒಂದು ಲವ್ ಸಾಂಗ್ ಆಗಿರ್ಬೋದು. ಈ ಥರದ ಎಲ್ಲ ಪ್ರಯೋಗಗಳನ್ನು ದಾಸರಹಳ್ಳಿಯಲ್ಲಿ ಒಂದಿಷ್ಟು ರನ್ವೇಯಲ್ಲಿ ತೊಗೊಂಡೋಗಿದ್ದಾರೆ ಡೈರೆಕ್ಟ್ರು. ಅದೊಂದು ಖುಷಿಯ ಸಂಗತಿ. ಆಮೇಲೆ ಭಾಳ ವಿಶೇಷ ಅಂದರೆ ಸಾಹಸ ನಿರ್ದೇಶಕರು ಕೂಡ ಈ ಸಿನಿಮಾದಲ್ಲಿ ಪಾತ್ರ ಮಾಡಿರೋದು ಮತ್ತು ಮೆಸೇಜ್ಗಳನ್ನು ಹೇಳಿರೋದು. ಸೊ ಇದು ಕೂಡ ಭಾಳ ಖುಷಿಯಾಯಿತು. ಥ್ರಿಲ್ಲರ್ ಮಂಜು ಸಾರ್ ಆಗಿರ್ಬೋದು, ಕೌರವ್ ವೆಂಕಟೇಶ್ ಆಗಿರ್ಬೋದು, ಆಮೇಲೆ ಜಾಗ್ವಾರ್ ಸಣ್ಣಪ್ಪ ಆಗಿರ್ಬೋದು, ಎಲ್ಲರೂ ಕೂಡ ಅವರವ್ರ ಕೆಲಸಗಳನ್ನು ಅಚ್ಚುಕಟ್ಟಾಗಿ ಮಾಡಿದ್ದಾರೆ. ಆಮೇಲೆ ಇಡೀ ಕರ್ನಾಟಕದ ಹಳ್ಳಿಯ ಪ್ರದೇಶಗಳಿಗೆ ಪ್ರತಿನಿತ್ಯ ಕಾಣಬಹುದಾದ ಮತ್ತು ತೊಂದರೆ ಅನುಭವಿಸೋದಿರ್ತಕ್ಕಂಥ ಎಲ್ಲ ಪ್ರಕ್ರಿಯೆಗಳು ಇದರಲ್ಲಿ ಸಿನಿಮಾದಲ್ಲಿ ನಿರ್ದೇಶಕರು ಕಟ್ಟಿಕೊಟ್ಟಿದ್ದಾರೆ. ಎಲ್ರಿಗೂ ನಮಸ್ಕಾರ. ಇದೀಗ ತಾನೇ ದಾಸರಹಳ್ಳಿ ಚಲನಚಿತ್ರವನ್ನು ವೀಕ್ಷಣೆ ಮಾಡಿದ್ವಿ. ಕನ್ನಡ ಚಿತ್ರರಂಗದ ಬಹುತೇಕ ಹಾಸ್ಯ ಕಲಾವಿದರು ಮತ್ತು ಪೋಷಕ ಕಲಾವಿದರು ಈ ಚಿತ್ರದಲ್ಲಿ ನಟಿಸಿದ್ದಾರೆ. 3 ಜನ ಸ್ಟಂಟ್ ಮಾಸ್ಟರ್ಸು ಈ ಸಿನಿಮಾಗಾಗಿ ಕೆಲಸ ಮಾಡಿದ್ದಾರೆ. ಒಟ್ಟಾರೆಯಾಗಿ ಈ ಸಿನಿಮಾ ಭಾಳ ಅದ್ಭುತವಾಗಿ ಮೂಡಿಬಂದಿದೆ. ಬಹುಶಃ ಒಂದಷ್ಟು ವರ್ಷಗಳ ಹಿಂದೆ ಬಂದಿದ್ದರೆ ಈಗ ಒಂದು ಕತೆ ಹೆಚ್ಚು ಸೂಕ್ತ ಆಗ್ತಿತ್ತೋ ಏನೋ ಗೊತ್ತಿಲ್ಲ. ಬಹುಶಃ ಕುಡಿತವನ್ನು ಬಿಡಬೇಕು, ಕುಡಿತದಿಂದ ನಿಮ್ಮ ಮನೆತನ ಹಾಳಾಗುತ್ತೆ, ನಿಮ್ಮ ಕುಟುಂಬ ಹಾಳಾಗುತ್ತೆ, ನಿಮ್ಮ ಆರೋಗ್ಯ ಹಾಳಾಗುತ್ತೆ ಅನ್ನುವಂಥ ಒಂದು ಎಳೆಯನ್ನು ಇಟ್ಕೊಂಡು ಈ ಒಂದು ಸಿನಿಮಾವನ್ನು ಮಾಡಿದರೆ ಭಾಳ ಅದ್ಭುತವಾಗಿ ಮೂಡಿ ಬಂದಿದೆ. ಎಲ್ಲ ಕಲಾವಿದರನ್ನ ಒಟ್ಟಿಗೆ ನೋಡುವಂಥ ಒಂದು ಅವಕಾಶ ಕನ್ನಡದ ಸಹೃದಯ ವೀಕ್ಷಕರಿಗೆ ಸಿಕ್ಕಿದೆ. ಹೊಸ ನಿರ್ಮಾಪಕರು ಈ ಚಿತ್ರವನ್ನು ನಿರ್ಮಾಣ ಮಾಡಿದ್ದಾರೆ. ದಯಮಾಡಿ ಸಹೃದಯ ಕನ್ನಡಿಗರೆಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ದಾಸರಹಳ್ಳಿ ಚಲನಚಿತ್ರವನ್ನು ನೋಡುವುದರ ಮೂಲಕ ಹೊಸ ನಿರ್ಮಾಪಕರಿಗೆ ಬೆನ್ನು ತಟ್ಟುವಂಥ ಕೆಲಸವನ್ನು ಮಾಡಬೇಕು ಅಂಥೇಳಿ ನಾನು ವಿನಂತಿ ಮಾಡಿಕೊಳ್ತೇನೆ. ಧರ್ಮಕೀರ್ತಿರಾಜ್ ಅವರು ಕೂಡ ಭಾಳ ಚೆನ್ನಾಗಿ ಅಭಿನಯಿಸಿದ್ದಾರೆ. ಇಡೀ ಒಟ್ಟಾರೆ ಕತೆ, ಚಿತ್ರಕಥೆ, ಸಂಭಾಷಣೆ, ನಿರ್ದೇಶನ ಎಲ್ಲವೂ ಕೂಡ ಸೊಗಸಾಗಿ ಮೂಡಿ ಬಂದಿದೆ. ಹೆಚ್ಚು ಚಿತ್ರವನ್ನು ವೀಕ್ಷಣೆ ಮಾಡುವುದರ ಮೂಲಕ ಈ ಒಂದು ತಂಡಕ್ಕೆ ಶುಭ ಕೋರಬೇಕು ಅಂಥೇಳಿ ನಾನು ಈ ಮೂಲಕ ಕೇಳ್ಕೊಳ್ತೀನಿ. ನಮಸ್ಕಾರ. ಹಾಯ್, ನಮಸ್ಕಾರ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಪ್ರೇಮಗೌಡ. ಇವತ್ತು ನಾನು ನಮ್ಮ ಫ್ರೆಂಡ್ಸ್ ಎಲ್ಲ ಸೇರಿಕೊಂಡು ದಾಸರಹಳ್ಳಿ ಸಿನಿಮಾನ ನೋಡಿದ್ವಿ. ಬನ್ನಿ ಫ್ರೆಂಡ್ಸ್ ಎಲ್ಲ. ಸೊ ದಾಸರಹಳ್ಳಿ ಸಿನಿಮಾದಲ್ಲಿ ನಾನು ಕೂಡ ಒಂದು ಪಾತ್ರದಲ್ಲಿ ಅಭಿನಯ ಮಾಡಿದ್ದೀನಿ. ಈ ಸಿನಿಮಾದ ಪ್ಲಸ್ ಪಾಯಿಂಟ್ ಏನಂದರೆ ಬಹಳಷ್ಟು ಪೋಷಕ ಕಲಾವಿದರು ಅಭಿನಯ ಮಾಡಿದ್ದಾರೆ. ನಮ್ಮ ಕಪಿಲ್ ಸರು ಅಷ್ಟೊಂದು ಜನ ಎಲ್ಲ ಮರ್ತೋಗ್ತಾ ಇರೋವಂತಹ ಪೋಷಕ ಕಲಾವಿದ್ರನ್ನ, ಹಿರಿಯ ಕಲಾವಿದ್ರನ್ನ ಮತ್ತೆ ತೆರೆ ಮೇಲೆ ತಂದಿರೋದು ಬಹಳ ಒಂದು ಸಂತೋಷದ ವಿಷಯ.
ಅವ್ರನ್ನೆಲ್ಲ ಈ ಇತ್ತೀಚಿನ ದಿನಗಳಲ್ಲಿ ಸಿನಿಮಾಗಳಲ್ಲಿ ಯಾರೂ ಬಳಸ್ಕೋತಾ ಇಲ್ಲ. ಸೊ ಹಾಗಾಗಿ ಕಪಿಲ್ ಸರು ಇದೊಂದು ಒಳ್ಳೆ ಕೆಲಸ ಮಾಡಿದ್ದಾರೆ. ಹಿರಿಯ ಎಲ್ಲ ಕಲಾವಿದರನ್ನು ಈ ಸಿನಿಮಾದಲ್ಲಿ ಬಳಸ್ಕೊಂಡಿದ್ದಾರೆ. ಈ ಸಿನಿಮಾದಲ್ಲಿ ಮುಖ್ಯವಾಗಿ 2 ಸಂದೇಶಗಳು ನಂಗೆ ತುಂಬ ಇಷ್ಟ ಆಯಿತು. ಒಂದು ಕುಡಿತದ ಬಗ್ಗೆ, ಕುಡಿತದಿಂದ ಏನೆಲ್ಲ ಆಗುತ್ತೆ, ಸಂಸಾರ ಬೀದಿಗೆ ಬರೋದು, ಮಕ್ಕಳು ಫೀಸ್ ಕಟ್ಟೋಕ್ಕಾಗಲ್ಲ, ಅವ್ರು ಕಾಲೇಜ್ಗೆ ಹೋಗೋಕ್ಕಾಗಲ್ಲ, ಕೊನೆಯಲ್ಲಿ ಕುಮಾರ್ ಅನ್ನೋರೊಬ್ಬರು ಕುಡಿದು ಸಾಯ್ತಾರೆ, ಮಕ್ಕಳು ಅನಾಥರಾಗ್ತಾರೆ. ಸೊ ಕುಡಿತದಿಂದ ಏನೆಲ್ಲ ಅನಾಹುತಗಳಾಗುತ್ತೆ ಅನ್ನೋದನ್ನು ಬಹಳ ಚೆನ್ನಾಗಿ ಈ ಚಿತ್ರದ ಮೂಲಕ ಸಮಾಜಕ್ಕೆ ಸಂದೇಶ ಕೊಟ್ಟಿದ್ದಾರೆ. 2ನೇದು ಎಲೆಕ್ಷನ್ ಬಗ್ಗೆ. ಎಲ್ಲರೂ ಆಶ್ವಾಸನೆಗಳನ್ನ ಕೊಟ್ಟು ಜನನ್ನ ಹೇಗೆ ದಾರಿ ತಪ್ಪಿಸ್ತಾ ಇದ್ದಾರೆ, ಬಿಟ್ಟಿ ಭಾಗ್ಯಗಳನ್ನ ಕೊಟ್ಟು ಹೇಗೆ ಓಟನ್ನು ಪಡೆದು ನಮ್ಮ ದೇಶನ ಸೇಲ್ ಮಾಡ್ತಿದ್ದಾರೆ ಅನ್ನೋದನ್ನು ಒಂದು ಎಳೆಯನ್ನು ಕೂಡ ಇದರಲ್ಲಿ ಇಟ್ಕೊಂಡಿದ್ದಾರೆ. ಸೊ ಅದು ಕೂಡ ಒಂದು ಸಮಾಜಕ್ಕೆ ಸಂದೇಶ ಆಗುತ್ತೆ. ಬಿಟ್ಟಿ ಭಾಗ್ಯಗಳಿಗೆ ಯಾರೂ ತಲೆ ಕೆಡಿಸ್ಕೊಳ್ದಿರ ನಿಮ್ಗೆ ಯಾರು ಇಷ್ಟನೋ ಆ ಅಭ್ಯರ್ಥಿಗೆ ಓಟ್ ಕೊಟ್ಟು ಒಳ್ಳೆ ರೀತಿಲಿ ಕೆಲಸನ ತಗೊಳ್ಳಿ ಅನ್ನೋ ಒಂದು ಸಂದೇಶವನ್ನು ಕೂಡ ಕೊಟ್ಟಿದ್ದಾರೆ. ಓವರಾಲ್ ಸಿನಿಮಾ ತುಂಬ ಚೆನ್ನಾಗಿ ಮೂಡಿಬಂದಿದೆ. ಇದರಲ್ಲಿ 2 ಸಾಂಗ್ ತುಂಬ ಚೆನ್ನಾಗಿದೆ. ಒಂದು ಎಣ್ಣೆ ಸಾಂಗು, ಇನ್ನೊಂದು ಮಾಯಾ ಜಿಂಕೆ ಅಂತ ರೊಮ್ಯಾಂಟಿಕ್ ಸಾಂಗು, ಅದು ವೈರಲ್ ಆಗಿದೆ ಆ ಸಾಂಗು. 2 ಸಾಂಗು ತುಂಬ ಚೆನ್ನಾಗಿ ಬಂದಿದೆ. ಫೈಟ್ಗಳಿದೆ, ಹಾಗೆ ಹೆಂಗಸ್ರದ್ದು ನೀರಿಗಾಗಿ ಜಗಳ. ಆಮೇಲೆ ಇದು ಕೆಲವೊಂದು ಹಳ್ಳಿಗಳಲ್ಲಿ ಇವತ್ತಿಗೂ ನೀರಿನ ಸಮಸ್ಯೆ ಇದೆ. ಸೊ ಅದು ಕೂಡ ಈ ಸಿನಿಮಾದಲ್ಲಿ ತೋರಿಸಿದ್ದಾರೆ. ನೀರಿನ ಸಮಸ್ಯೆ ಕೂಡ ಯಾವ ರೀತಿ ಹೆಣ್ಮಕ್ಳಿಗೆ ಕಷ್ಟ ಅನ್ನೋದನ್ನು. ಸೊ ಓವರಾಲು ಈ ಸಿನಿಮಾ ಒಂದು ಸಮಾಜಕ್ಕೆ ಮೆಸೇಜ್ ಇದೆ. ಎಲ್ಲರೂ ಬಂದು ಚಿತ್ರಮಂದಿರಗಳಿಗೆ ಈ ಸಿನಿಮಾನ ನೋಡಿ. ನಮ್ಮ ಶಿವಮೊಗ್ಗ ಉಮೇಶ್ ಅವರು ನಿರ್ಮಾಪಕರು ಬಹಳ ಕಷ್ಟಪಟ್ಟು ಈ ಸಿನಿಮಾನ ತೆಗೆದಿದ್ದಾರೆ. ಸೊ ನೀವೆಲ್ಲರೂ ಬಂದು ಅವ್ರಿಗೆ ಸಪೋರ್ಟ್ ಮಾಡಿ. ಹಾಗೆ ನಮ್ಮ ಕಪಿಲ್ ಸರು, MR ಶ್ರೀನಿವಾಸ್ ಅವರು ನಿರ್ದೇಶನ ಕೂಡ ಬಹಳ ಚೆನ್ನಾಗಿ ಮೂಡಿಬಂದಿದೆ. ನಿಮ್ಮೆಲ್ಲರೂ ಸಪೋರ್ಟು ನಮ್ಮ ಸಿನಿಮಾದಲ್ಲಿರಲಿ. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ದಾಸರಳ್ಳಿ ಸಿನಿಮಾ ನೋಡೋಕ್ಕೆ ಬಂದಿದ್ವಿ. ಸೊ ದಾಸರಳ್ಳಿ ಸಿನಿಮಾ ಒನ್ ಆಫ್ ದ ಬೆಸ್ಟ್ ಸಿನಿಮಾ. ಸೊ ಪ್ರೆಸೆಂಟ್ ಏನು ನಮ್ಮ ಭಾರತ ದೇಶದಲ್ಲಿ ಈ ಕುಡಿತಕ್ಕೊಳಗಾಗಿ ಮಹಿಳೆಯರ ಮೇಲೆ ಆಗ್ತಿರೋಂಥ ದೌರ್ಜನ್ಯ ಮತ್ತು ಅವ್ರಿಗೆ ಆಗ್ತಿರೋ ಕಷ್ಟ ಸುಖಗಳ ಮೇಲೆ ಪ್ರಭಾವ ಬೀರೋದ್ರಿಂದ ಈ ಕುಡಿತದನ್ನು ನಿರ್ಮೂಲನೆ ಮಾಡೋದನ್ನು ತೋರಿಸಿದ್ದಾರೆ ಚೆನ್ನಾಗಿ. ಕಂಪ್ಲೀಟ್ಲಿ ಕುಡಿತ ಅನ್ನೋದನ್ನು ನಿರ್ಮೂಲನೆ ಮಾಡಿ ಸೊ ಎಲ್ಲರೂ ಸಹಬಾಳ್ವೆಯಿಂದ ಬಾಳೋಂಥ ಒಂದು ಸಿನಿಮಾ ಆಗಿದೆ. ಸೊ ದಯವಿಟ್ಟು ಎಲ್ಲರೂ ಬಂದು ದಾಸರಳ್ಳಿ ಕನ್ನಡ ಚಿತ್ರ ನೋಡಿ. ಸೊ ನಮ್ಮ ಧರ್ಮಕೀರ್ತಿರಾಜ್ ಅವರು ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಸೊ ಆಲ್ ದಿ ಬೆಸ್ಟ್ ದಾಸರಳ್ಳಿ, ಒಳ್ಳೆಯದಾಗಲಿ, ಒಳ್ಳೆ ಸಿನಿಮಾ. ದಾಸರಳ್ಳಿ ಸಿನಿಮಾ ಭಾರಿ ಚೆನ್ನಾಗಿದೆ. ಕೀರ್ತಿರಾಜ್ ಅವರು ಭಾರಿ ಚೆನ್ನಾಗಿ ಮಾಡಿದ್ದಾರೆ. ಹೊಸ ಪ್ರತಿಭೆಗಳು ಮುಂದೆ ಬರಬೇಕು. ಮೂವಿ ಚೆನ್ನಾಗಿದೆ. ಫ್ಯಾಮಿಲಿ ಎಲ್ಲ ಎಂಟರ್ ಫ್ಯಾಮಿಲಿನ ನೋಡೋ ಸಿನಿಮಾ ಇದು. ಕುಡಿತದಿಂದ ಏನು ಆಯ್ತಾ ಇದೆ ಪ್ರಪಂಚ ಎತ್ತಿ ತೋರಿದ್ದಾರೆ. ದಯವಿಟ್ಟು ಎಲ್ಲ ಸ್ನೇಹಿತರುಗಳಿಗೂ ನೀವು ಹೇಳಬೇಕು. ಹಾಂ ಚೆನ್ನಾಗಿತ್ತು ಬಿಡು. ನಾನು ನಮ್ಮ ಫ್ಯಾಮಿಲಿ ಎಲ್ಲ ಕೂತ್ಕೊಂಡು ಸಿನಿಮಾ ನೋಡಿದ್ದೀವಿ. ತುಂಬ ಚೆನ್ನಾಗಿದೆ, ಅದ್ಭುತವಾಗಿದೆ. ಬಂದು ಥಿಯೇಟ್ರಲ್ಲಿ ಬಂದು ನೋಡಿದ್ರೆ ಎಲ್ಲರಿಗೂ ನಮಗೂ ಸಂತೋಷ ಆಗ್ತದೆ. ನಾನು ಇದರಲ್ಲಿ ಒಂದು ಪಾತ್ರ ಮಾಡಿದ್ದೀನಿ, ಒಂದು ಸಂತೋಷ ಆಗ್ತದೆ. ನಂದೊಂದು ವಿಲನ್ ಪಾತ್ರನೇ ಇದೆ. ಕುಡ್ತಾ ಮತ್ತೆ ಕಾಳ್ಸಾಡ್ಕೊಂಡು ಇದರಲ್ಲಿ ಮಾಡಿದ್ದೀನಿ ಒಂದು ಪಾತ್ರನ. ದಾಸರಳ್ಳಿ ಫಿಲಮ್ ಏನಿದೆ ತುಂಬ ಚೆನ್ನಾಗಿದೆ. ಮತ್ತು ಏನಂತಂದರೆ ಮನುಷ್ಯ ಯಾವುದೇ ಕಾರಣಕ್ಕೂ ಯಾವ ರೀತಿ ಇರಬೇಕು, ಯಾವ ರೀತಿ ಬದುಕಬೇಕು, ಮತ್ತು ಆಗು ಹೋಗುಗಳ ಬಗ್ಗೆ ಪ್ರತಿಯೊಂದು ಸಹ ಇದರಲ್ಲಿ ತುಂಬ ಚೆನ್ನಾಗಿ ನಿರೂಪಿಸಿದ್ದಾರೆ. ಡೈರೆಕ್ಟ್ರು ತುಂಬ ಚೆನ್ನಾಗಿ ಇದು ಮಾಡಿದ್ದಾರೆ. ಪಾತ್ರಧಾರಿಗಳು ಸಹ ತುಂಬ ಚೆನ್ನಾಗಿ ಅಭಿನಯಿಸಿದ್ದಾರೆ. ಮತ್ತು ಕುಡಿತ ಅನ್ನೋದು ಎಷ್ಟಿರಬೇಕು, ಜಾಸ್ತಿ ಆದರೆ ಏನಾಗುತ್ತೆ, ಏನೇನು ಅನಾಹುತ ಆಗುತ್ತೆ ಅಂದ್ಬಿಟ್ಟು ಈ ಒಂದು ಸಿನಿಮಾದಲ್ಲಿ ತೋರಿಸಿದ್ದಾರೆ. ಮೂವಿ ತುಂಬ ಚೆನ್ನಾಗಿದೆ. ಎಲ್ಲರೂ ಬಂದು ನೋಡಿ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ. ಕಾಮಿಡಿ ಎಲ್ಲ ತುಂಬ ಚೆನ್ನಾಗಿದೆ. ಎಲ್ಲರೂ ನೋಡೋವಂಥ ಮೂವಿ, ನೋಡ್ಬೋದು ಬನ್ನಿ. ಕುಡಿತದ ಬಗ್ಗೆ ಒಂದು ಒಳ್ಳೆ ಮೆಸೇಜ್ ಕೊಟ್ಟಿದ್ದಾರೆ. ಕುಡಿಯೋವಂಥವ್ರು ಎಲ್ರಿಗೂ ಬಂದು ಈ ಮೂವಿ ನೋಡಿ ಅಟ್ಲೀಸ್ಟ್ ಅವ್ರ ಫ್ಯಾಮಿಲಿಗಳನ್ನ ಸೇವ್ ಮಾಡ್ಕೊಳ್ಳೋದಕ್ಕೆ ಒಂದು ಒಳ್ಳೆ ವಿಷಯ ಇದೆ ತಿಳ್ಕೊಳ್ಳೋದ್ರಲ್ಲಿ. ತಿಳ್ಕೊಳ್ಳಿ ಬಂದು. ತುಂಬ ಚೆನ್ನಾಗಿದೆ ಮೂವಿ. ಪಿಕ್ಚರ್ ಚೆನ್ನಾಗಿದೆ ಮೂವಿ. ಪಿಕ್ಚರ್ ತುಂಬ ಚೆನ್ನಾಗಿತ್ತು. ಎಲ್ಲರೂ ಬಂದು ನೋಡಬೇಕು. ತುಂಬ ಫ್ಯಾಮಿಲಿ ರಿಲೇಟೆಡ್. ಆಲ್ಕೋಹಾಲಿಕ್ ಡ್ರಗ್ ಅಡಿಕ್ಟ್ ಪೀಪಲ್ಸಿಗೆ ತುಂಬ ಹೆಲ್ಪ್ ಆಗುತ್ತೆ. ಯಾರೂ ಆ ಥರ ಮಾಡಬಾರ್ದು. ಇಟ್ ಈಸ್ ವೆರಿ ಪ್ರೊಹಿಬಿಟೆಡ್. ಎಲ್ಲರೂ ಅವ್ರ ಫ್ಯಾಮಿಲಿನ ಸೇವ್ ಮಾಡಬೇಕು. ಆ ಥರ ಒಳ್ಳೆ ಥೀಮ್ ಇಟ್ಕೊಂಡು ಮಾಡಿರೋ ಪಿಕ್ಚರ್ಸ್. ಎಲ್ಲರೂ ಬಂದು ನೋಡಿ. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.